ಬಿಗ್ ಬಾಸ್ ಸೀಸನ್ 12 ಆಲ್ರೆಡಿ ಈ ಒಂದು ಗಿಲ್ಲಿಯ ಕ್ರೇಜ್ ಅಥವಾ ಗಿಲ್ಲಿಯ ಹವಾ ಜೋರಾಗಿದೆ. ಆದ್ರೆ ಈಗ ಜಗ್ಗೇಶ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಬಿಗ್ ಸ್ಟೇಟ್ಮೆಂಟ್. ಅಂತೂ ಗಿಲ್ಲಿ ಬಗ್ಗೆ ಜಗ್ಗೇಶ್ ನುಡಿದ ಭವಿಷ್ಯ ಸತ್ಯ ಆಯ್ತು. ಪಳಾರ್ ಹವಾ ಬಗ್ಗೆ ಮೊದಲೇ ನಟ ಜಗ್ಗೇಶ್ ಅವರು ಭವಿಷ್ಯವನ್ನ ನುಡಿದಿದ್ರು. ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ಬರ್ತೀಯಾ ಕಣೋ ನೀನು ಅಂತ ಹೇಳಿದ್ರು. ಮುಂದಿನ ವರ್ಷ ಗಿಲ್ಲಿ ಭವಿಷ್ಯ ಫುಲ್ ಚೇಂಜ್ ಆಗಿರುತ್ತೆ. ಬಾಡಿಗಾರ್ಡ್ ಹಾಕೊಂಡು ಓಡಾಡುವ ಹಂತ ಬರುತ್ತೆ ಅಂತ ಕೂಡ ಹೇಳಿದ್ರು ಜಗ್ಗೇಶ್ ಅವರು. ದೊಡ್ಡ ಮಟ್ಟಕ್ಕೆ ಗಿಲ್ಲಿ ಬೆಳಿತಾನೆ ಅಂತ ಜಗ್ಗೇಶ್ ಅವರು ಹೇಳಿದ್ರು. ಈಗ ಆ ಒಂದು ಮಾತು ನಿಜ ಆಗಿದೆ. ಕಳೆದ ವರ್ಷ ಜಗ್ಗೇಶ್ ಹೇಳಿದ ಮಾತು ಈಗ ನಿಜ ಆಗಿದೆ. ರಿಯಾಲಿಟಿ ಶೋ ವೇದಿಕೆಯಲ್ಲಿ ಗಿಲ್ಲಿಯನ್ನ ಜಗ್ಗೇಶ್ ಅವರು ಹೊಗಳಿದ್ರು. ಹಳ್ಳಿಯಿಂದ ದಿಲ್ಲಿ, ವಿದೇಶದಲ್ಲೂ ಗಿಲ್ಲಿಗೆ ಈಗ ಫ್ಯಾನ್ಸ್ ಇದ್ದಾರೆ. ಕಾಮಿಡಿಯಿಂದಲೇ ಫ್ಯಾನ್ಸ್ ಮನಗೆದ್ದ ಮಾತಿನ ಮಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜಗ್ಗೇಶ್ ಹೇಳಿಕೆ ಈಗ ಭಾರಿ ವೈರಲ್ ಆಗ್ತಾ ಇದೆ. ಇನ್ನು ಗಿಲ್ಲಿಯ ಬಗ್ಗೆ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ನಮ್ಮ ಸಿನಿಮಾ ರಂಗದ ನವರಸ ನಾಯಕ ಜಗ್ಗೇಶ್ ಅವರು ಬಿಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈ ಹಿಂದೆ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಈಗ ನಿಜ ಆಗ್ತಾ ಇದೆ. ಪಳಾರ್ ಹವಾ ಬಗ್ಗೆ ಮೊದಲೇ ನಟ ಜಗ್ಗೇಶ್ ಅವರು ಭವಿಷ್ಯವನ್ನ ನುಡಿದಿದ್ರು. ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ನೀನು ಬರ್ತೀಯಾ ಅಂತ ಹೇಳಿದ್ರು. ಮುಂದಿನ ವರ್ಷ ಗಿಲ್ಲಿ ಭವಿಷ್ಯ ಫುಲ್ ಚೇಂಜ್ ಆಗಿರುತ್ತೆ ಅಂತ ಕೂಡ ಹೇಳಿದ್ರು. ಬಾಡಿಗಾರ್ಡ್ ಹಾಕೊಂಡು ಓಡಾಡುವಂತಹ ಹಂತ ಕೂಡ ನಿನಗೆ ಬರುತ್ತೆ ಅಂತ ಈ ಮೊದಲೇ ಜಗ್ಗೇಶ್ ಅವರು ಭವಿಷ್ಯವನ್ನ ನುಡಿದಿದ್ರು. ಆ ಒಂದು ಭವಿಷ್ಯ ಈಗ ನಿಜ ಆಗಿದೆ. ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನೆಕ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನೆಕ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನೆಕ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನೆಕ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಇವನು ಬರೋ ವರ್ಷದಷ್ಟೊತ್ತಿಗೆ ಛತ್ರಿ ಹಿಡಿಯಕ್ಕೆ ಒಬ್ಬರು ನೆಕ್ಕೊಂಡು 4 ಜನ ಬಾಡಿಗಾರ್ಡ್ ಹಾಕೊಂಡು ಹೋಗೋ ಸ್ಟೇಜ್ ಬಂದಾನೆ ಕಣೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಸದ್ಯಕ್ಕೆ ಜಗ್ಗೇಶ್ ಅವರು ನುಡಿದಂತಹ ಮಾತು ಗಿಲ್ಲಿ ವಿಚಾರದಲ್ಲಿ ಬಹಳ ಸತ್ಯ ಆಗಿದೆ. ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ ಕೂಡ ಬಹಳ ಖುಷಿಯಾಗಿದ್ದಾರೆ. ಯಾಕೆಂತಂದ್ರೆ ಜಗ್ಗೇಶ್ ಅವರ ಮಾತು ಈಗ ನಿಜ ಆಗಿದೆ ಅಂತ. ಇದೆಲ್ಲ ಅಪ್ಡೇಟ್ಸ್ ಇದೆ ರವಿ. ಸಾಹಿತ್ಯ ಏನು ಬಿಗ್ ಬಾಸ್ ಸೀಸನ್ 12 ನಡೀತಿರುವಂತಹ ಒಂದು ಪದ್ಧತಿಯನ್ನ ನೋಡ್ತಾ ಇದ್ರೆ ಗಿಲ್ಲಿಯವರ ಒಂದು ವರ್ಚಸ್ಸು ಯಾಕಂದ್ರೆ ಪ್ರತಿ ವರ್ಷ ಯಾವುದೇ ರೀತಿಯಾದಂತಹ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಘಟನೆಗಳು ನಡೆದಿರಲಿಲ್ಲ. ಬಿಕಾಸ್ ಆಫ್ ಯಾಕಂತಂದ್ರೆ ಫ್ಯಾನ್ಸ್ ಕ್ರೇಜ್ ವಿಚಾರದಲ್ಲಿ ಹೇಳ್ಬಹುದು. ಬಟ್ ಜಗ್ಗೇಶ್ ಅವರು ಕೂಡ ಏನು ರಿಯಾಲಿಟಿ ಶೋ ವೇಳೆ ಕೂಡ ಕೆಲವೊಂದಿಷ್ಟು ಭವಿಷ್ಯವನ್ನ ನುಡಿದಿದ್ರು ಗಿಲ್ಲಿ ಘಟನೆ ಬಗ್ಗೆ. ಬಟ್ ಆ ಒಂದು ವರ್ಷದ ಏನು ಆ ಭವಿಷ್ಯ ಏನು ಅವತ್ತು ನುಡಿದಿದ್ರು ಬಟ್ ಅದು ಇವಾಗ ಖಂಡಿತವಾಗಿಯೂ ಆ ಭವಿಷ್ಯ ಇವತ್ತಿಗೂ ವೈರಲ್ ಆಗ್ತಿರುವಂತದ್ದು ನಾವು ನೋಡ್ತಾ ಇದ್ವಿ. ಜೊತೆಗೆ ಇನ್ನೊಂದೇನು ಅಂತಂದ್ರೆ ಮುಂದಿನ ವರ್ಷ ಗಿಲ್ಲಿ ಭವಿಷ್ಯ ಫುಲ್ ಚೇಂಜ್ ಆಗುತ್ತೆ. ಜೊತೆಗೆ ಬಾಡಿಗಾರ್ಡ್ನ ಹಾಕೊಂಡು ಓಡಾಡುವಂತಹ ಒಂದು ಹಂತಕ್ಕೆ ಬೆಳಿತಾರೆ ಅಂತ ತಿಳಿದ್ರು ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಅಂತ ಜಗ್ಗೇಶ್ ಅವರು ಹಂಗೆ ಹೇಳಿದ್ರು. ಬಟ್ ಅದು ಆ ಒಂದು ಮಾತು ಇವತ್ತಿಗೆ ನಿಜಕ್ಕೂ ಒಂದು ಸೂಕ್ಷ್ಮವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಾಗಿ ಬಿಗ್ ಬಾಸ್ ಏನು ವೇದಿಕೆಯಲ್ಲಿ ಕೂಡ ಈ ಒಂದು ಯಾಕಂದ್ರೆ ಇನ್ನೇನು ಕೆಲವು ಜನಗಳು ಉಳಿದಿರುವಂತದ್ದನ್ನು ನಾವು ನೋಡ್ತಾ ಇದೀವಿ. ಬಟ್ ಕೆಲವೊಂದ್ ಕಡೆ ಗಿಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳಿದೆ. ಫ್ಯಾನ್ಸ್ ಕ್ರೇಜ್ ಅನ್ನ ನೋಡ್ತಾ ಇದೀವಿ. ಇವತ್ತು ಜಗ್ಗೇಶ್ ಅವರು ನುಡಿದಂತಹ ಭವಿಷ್ಯ ನಿಜ ಆಗ್ತಿದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನವರಸ ನಾಯಕ ನುಡಿದಂಥ ಮಾತು ಈಗ ಸತ್ಯ ಆಗಿದೆ. ಒಂದು ಕಡೆ ಅಭಿಮಾನಿಗಳು ಕೂಡ ಬಹಳ ಖುಷಿಯಾಗಿದೆ. ಯಾಕೆಂತಂದರೆ ನವರಸ ನಾಯಕ ಜಗ್ಗೇಶ್ ಹೇಳಿದ ರೀತಿಯಲ್ಲೇ ಈಗ ಬಿಗ್ ಬಾಸ್ ಹೊರಗಡೆಯಿಂದ ಬಂದರೆ ಗಿಲ್ಲಿ ನಟ ಆ ರೀತಿಯೇ ಚೇಂಜ್ ಆಗಿರ್ತಾರೆ.